ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳುತ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಇದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಅವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿ ಕೊಡ್ತೀವಿ, ಇವತ್ತು 849 ರೂಪಾಯಿ ಕೊಡ್ತೀವಿ. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿನ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನೆಲ್ಲ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳುತ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಇದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಅವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿ ಕೊಡ್ತೀವಿ, ಇವತ್ತು 849 ರೂಪಾಯಿ ಕೊಡ್ತೀವಿ. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿನ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನೆಲ್ಲ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳುತ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಇದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಅವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿ ಕೊಡ್ತೀವಿ, ಇವತ್ತು 849 ರೂಪಾಯಿ ಕೊಡ್ತೀವಿ. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿನ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನೆಲ್ಲ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳುತ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಇದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಅವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ
1200 ರೂಪಾಯಿ ಕೊಡ್ತೀವಿ, ಇವತ್ತು 849 ರೂಪಾಯಿ ಕೊಡ್ತೀವಿ. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿನ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಅದು ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಅನ್ನೋದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿಯವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿ ಕೊಡ್ತೀವಿ, ಇವತ್ತು 849 ರೂಪಾಯಿ ಕೊಡ್ತೀವಿ. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿನ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಅದು ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಅನ್ನೋದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿಯವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿ ಕೊಡ್ತೀವಿ, ಇವತ್ತು 849 ರೂಪಾಯಿ ಕೊಡ್ತೀವಿ. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿನ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಅದು ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಅನ್ನೋದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಅದು ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್, ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಅನ್ನೋದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿಯವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿ ಕೊಡ್ತೀವಿ, ಇವತ್ತು 849 ರೂಪಾಯಿ ಕೊಡ್ತೀವಿ. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿನ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಅದು ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಇದು. ಎಲ್ಪಿಜಿ ಸಿಲಿಂಡರ್ ಬೆಲೆ 1200 ರೂಪಾಯಿ ಇತ್ತು, ಇದೀಗ ಸಿಲಿಂಡರ್ ಬೆಲೆ 850 ರೂಪಾಯಿ ಇದೆ. ಪೈಪ್ಲೈನ್ ಬಂದ್ರೆ 500 ರೂಪಾಯಿಗೆ ಇಳಿಕೆ ಆಗಲಿದೆ. ಎಲ್ಪಿಜಿ ಬೆಲೆ ಇಳಿಕೆ ಮಾಡ್ತೇವೆ ಅಂತ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಇದು. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಲಿನ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಅಷ್ಟರಲ್ಲೇ ರಾಜಕೀಯ ನಾಯಕರು ಸೀಮಿತ ಆಗಿಬಿಟ್ಟಿದ್ದಾರೆ. ಬೆಲೆ
849 ಪ್ರತಿ ಸಿಲಿಂಡರ್. ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿ ಈ ಸಿಲಿಂಡರ್ ಏನಿದೆ ಅನ್ನೋದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತಿದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೋದಿಯವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1200 ರೂಪಾಯಿ ಕೊಡ್ತಿದ್ರು. ಇವತ್ತು 849 ರೂಪಾಯಿ ಕೊಡ್ತಿದ್ರು. ಒಂದ್ಸರಿ ಪೈಪ್ಡ್ ಗ್ಯಾಸ್ ಬಂತು ಅಂತ ಹೇಳಿದ್ರೆ ನಿಮಗೆ 405 ರೂಪಾಯಿಂದ 500 ರೂಪಾಯಿಗಿಂತ ಜಾಸ್ತಿ ಹೋಗಲ್ಲ. ಹಾಗಾಗಿ ಮೋದಿಯವರು ಇದನ್ನ ಗ್ಯಾಸ್ ನಮ್ಮಲ್ಲಿ ಬರಲ್ಲ, ಅದು ಹೊರಗಡೆ ನಾವು ತರಿಸ್ಕೊಡೋದು. ಅದಕ್ಕೆ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ತೆಗಿಬೇಕು ಅಂತಂದ್ರೆ ಪೈಪ್ಡ್ ಗ್ಯಾಸ್ ಕೊಡಬೇಕು ಅಂತ